ಅಣ್ತಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ಪಯಣ ಮ್ಯೂಸಿಯಂನ ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ನೋಡಿ, ನಿಮಗೆ ಪಾರ್ಟ್ 2 ವಿಡಿಯೋದಲ್ಲಿ ಹೇಳಿದ್ನಲ್ಲ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿದ್ದಂಥ ಒಂದು ಕಾರ್ ಇದೆ ಅಂತ. ಇದೇ ಆ ಕಾರು. ಸಾಹಸ ಸಿಂಹ ದಾದಾ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿದ್ದಂಥ ಕಾರ್ ಇದು. ಇಡೀ ಪಯಣ ಮ್ಯೂಸಿಯಂಗೆ ಇದನ್ನ ಫೇಮಸ್ ಕಾರ್ ಅಂತ ಹೇಳ್ಬೋದು. 1983 ಮಾಡೆಲ್ ಡಾಟ್ಸನ್ ಬ್ಲೂಬರ್ಡ್ 1.8 GL ಅಂತ. ಅವತ್ತಿನ ಕಾಲಕ್ಕೇನೆ ಈ ಕಾರ್ನ ಬೆಲೆ $9,845. ನೋಡಿ, ಈ ಕಾರ್ಗೆ ಸ್ಟೇರಿಂಗ್ ಲೆಫ್ಟ್ ಸೈಡಲ್ಲಿ ಇದೆ. ಹಾಗೇನೆ ಮೈಸೂರಲ್ಲಿರೋ ವಿಷ್ಣುದಾದ ಅವ್ರ ಸ್ಮಾರಕಕ್ಕೆ ನೀವೇನಾದ್ರೂ ಹೋದ್ರೆ ಅಲ್ಲೂ ಕೂಡ ನೀವು ಅವ್ರು ಯೂಸ್ ಮಾಡ್ತಿದ್ದಂಥ ಕಾರನ್ನ ನೋಡ್ಬೋದು. ಆದ್ರೂ ವಿಷ್ಣುದಾದ ಅವರ ಗತ್ತು ಬಿಡಿ. ಒಂದು ಸ್ಟೋರಿ ಇದೆ. ಯಾವುದೋ ಒಂದು ಕ್ಯಾಮರಾ ಕಂಪ್ನಿ ಆಕ್ಟರ್ಗಳು ಯಾವ್ಯಾವ ಆ್ಯಂಗಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂತ ಒಂದು ಸರ್ವೆ ಮಾಡ್ತಾರೆ. ಅವಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯಾವುದೇ ಆ್ಯಂಗಲಿಂದ ಕ್ಯಾಮ್ರಾ ಇಟ್ರು ತುಂಬ ಚೆನ್ನಾಗಿ ಕಾಣಿಸ್ತಾರಂತೆ. ನನ್ನಂಥ 90s ಕಿಡ್ಸ್ಗೆ ನಾವು ಚಿಕ್ಕವರಿದ್ದಾಗ ಉದಯ ಟಿವಿಲಿ ಇವರು ಮೂವಿ ಬಂತು ಅಂದರೆ ವಾರಕ್ಕೊಂದ್ಸಲ ಹಬ್ಬ ಥರ ಮನೆ ಮಂದಿ ಎಲ್ಲ ಕೂತ್ಕೊಂಡು ಆ ಯಜಮಾನ ಸಿನಿಮಾನ ಎಷ್ಟು ಸಲ ನೋಡಿದ್ದೀವೋ ಲೆಕ್ಕನೇ ಇಲ್ಲ. ಆ ಕೋಟಿಗೊಬ್ಬ ಸಿನಿಮಾದಲ್ಲಿ ಇವ್ರು ಮಾಡಿದಂಥ ಆ್ಯಕ್ಟಿಂಗ್ನ ನೋಡಿ ಫಿದಾ ಆಗದೆ ಇರೋ ಜನನೇ ಇಲ್ಲ. ಇವತ್ತಿನ ಜನ್ರೇಷನ್ನು ಸುದೀಪ್ ಅವ್ರನ್ನ ಹೆಂಗೆ ಆಂಗ್ರಿ ಯಂಗ್ ಮ್ಯಾನ್ ಲುಕ್ಕಲ್ಲಿ ನೋಡ್ತಾರೋ ಅದೇ ಥರ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಆಂಗ್ರಿ ಯಂಗ್ ಮ್ಯಾನ್ ಲುಕ್ಕಲ್ಲಿ ನೋಡ್ತಾ ಇದ್ವಿ. ನನ್ಗೇನು ಅನ್ಸುತ್ತಪ್ಪ ಅಂದರೆ ಇವರ ಸ್ಥಾನನ ಸುದೀಪ್ ಅವ್ರು ತುಂಬ್ತಾ ಇದ್ದಾರೆ ಕನ್ನಡ ಇಂಡಸ್ಟ್ರಿಲಿ ಅಂತ ಅನ್ನಿಸ್ತಾ ಇದೆ. ಹಾಗೇನೆ ಡಾಕ್ಟರ್ ಅಂಬರೀಷ್ ಅವ್ರ ಸ್ಥಾನನ ನಮ್ಮ ಡಿ ಬಾಸ್ ದರ್ಶನ್ ಅವ್ರು ತುಂಬ್ತಾ ಇದ್ರು. ಬನ್ನಿ ಮುಂದೆ ಯಾವ್ಯಾವ ಕಾರ್ಗಳಿದೆ ಅಂತ ನೋಡೋಣ. ನಿಮಗೆ ಫಾಸ್ಟಾಗಿ ಕಾರ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಈ ಕಾಫಿ ಕಲರ್ ಕಾರ್ ಏನಿದೆಯಲ್ಲ, ಇದು 1957 ಮಾಡಲ್ಲು. ನೆಕ್ಸ್ಟ್ ಈ ಕಾರ್ ಬಂದು 1962 ಮಾಡಲ್ಲು. ನೆಕ್ಸ್ಟ್ ಈ ಬ್ಲೂ ಕಲರ್ ಕಾರ್ ಬಂದು 1964 ಮಾಡಲ್ಲು, ಫಿಯಟ್ ಕಂಪ್ನಿದು. ಬಾಂಬೆಲಿ 1994 ಸಮಯದಲ್ಲಿ ಟ್ಯಾಕ್ಸಿಗಳನ್ನ ಯೂಸ್ ಮಾಡ್ತಿದ್ರಲ್ಲ, ಆ ಟ್ಯಾಕ್ಸಿಗಳು ಈ ರೀತಿ ಇದ್ದು. ನಾನು ಈ ಥರ ಟ್ಯಾಕ್ಸಿನ ಕನ್ನಡ ಮೂವಿಲಿ ಬಾಂಬೆಲಿ ಯಾವುದಾದ್ರೂ ಸೀನ್ ತೆಗೆದಿದ್ರೆ ಆ ಸೀನಲ್ಲಿ ನೋಡ್ತಾ ಇದ್ದೆ. ನೆಕ್ಸ್ಟ್ ಕಾರ್ ಎಷ್ಟು ರೆಡ್ಡಾಗಿ ಕಾಣಿಸ್ತಿದೆ ನೋಡಿ. ನಾನು ಚಿಕ್ಕವನಿದ್ದಾಗ ರೆಡ್ ಕಾರ್ ಲಕ್ಕಿ ಕಾರ್, ಟುಡೇ ಇಸ್ ಲಕ್ಕಿ ಡೇ ಅಂತ ಹೇಳ್ಕೊತಾ ಇದ್ದೆ. ಅದಕ್ಕೆ ನಾನು ಕಾರ್ ತಗೊಳ್ಳುವಾಗ ರೆಡ್ ಕಲರ್ ಕಾರ್ನೇ ತಗೊಂಡೆ. ಇವಾಗ ಏನು ನೀವು ನೋಡ್ತಾ ಇದ್ದೀರಾ, ಇದು ಬೆನ್ಸ್ ಕಂಪ್ನಿಯ ಕಾರು. ಅದೇ ಹೇಳ್ತಾರಲ್ಲ, ಕಾರ್ಗಿಂತ ಆ ಲೋಗೋಗೆನೆ ಗತ್ತು ಜಾಸ್ತಿ. ನೋಡಿ, ಅವಾಗ್ಲೇ ಫ್ಯಾನ್ಸಿ ನಂಬರ್ ಯೂಸ್ ಮಾಡಿದ್ದಾರೆ ಈ ಕಾರ್ಗೆ, MEX 2727 ಅಂತ. ಈ ಶೋಕಿ ಅನ್ನೋದು ನಾವು ಸ್ಟಾರ್ಟ್ ಮಾಡಿರೋದಲ್ಲ, ನಮ್ಮ ಇಂದಿನ ಜನ್ರೇಷನ್ನೇ ಸ್ಟಾರ್ಟ್ ಮಾಡಿದೆ. ನೋಡಿ, ನೆಕ್ಸ್ಟ್ ನಿಂತಿರೋದು ಕೂಡ ಬೆನ್ಸ್ ಕಾರೇನೆ, KA03M 3663. ಈ ಕಾರ್ ಬಂದು 1980 ಮಾಡಲ್ಲು, ಮರ್ಸಿಡೀಸ್ ಬೆನ್ಸ್ 240D. ಕಾರ್ ಮಾತ್ರ ಸಖತ್ತಾಗಿದೆ. ನೆಕ್ಸ್ಟ್ ಕಾರ್ ಕೂಡ ಮರ್ಸಿಡೀಸ್ ಬೆನ್ಸ್ ಕಂಪ್ನಿದೆ. ಇದು 1983 ಮಾಡಲ್ಲು, ಮರ್ಸಿಡೀಸ್ ಬೆನ್ಸ್ 200D ಅಂತ. ಆಲ್ಮೋಸ್ಟ್ ಈ ಲೈನಲ್ಲಿ ಇರೋವಂಥ ಕಾರ್ಗಳೆಲ್ಲ ಮರ್ಸಿಡೀಸ್ ಬೆನ್ಸ್ ಕಂಪ್ನಿ ಕಾರ್ಗಳೇನೆ. ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಒಂದು BMW ಕಾರ್ ಇದೆ. 1993 ಮಾಡಲ್ಲು, BMW E32 7 ಸೀರೀಸ್ ಅಂತ. ನೆಕ್ಸ್ಟ್ ನೀವೇನು ನೋಡ್ತಾ ಇದ್ದೀರಾ, ಈ ರೆಡ್ ಕಲರ್ ಕಾರು, ಇದು ಟೊಯೋಟಾ ಕೊರೋಲಾ 1990 ಮಾಡಲ್ಲು. ನೆಕ್ಸ್ಟ್ ಇವಾಗ ಜಾಗ್ವಾರ್ ಕಂಪ್ನಿ ಕಾರ್ ಬಂತು ನೋಡಿ. ನಂಬರ್ ನೋಡಿ, KA21 ME 1111. ಫುಲ್ಲು ಫ್ಯಾನ್ಸಿ ನಂಬರು. ಜಾಗ್ವಾರ್ XJ6 ಅಂತ, 2005 ಮಾಡಲ್ಲು. ನೋಡೋದಕ್ಕೆ ಮಾತ್ರ ಸಖತ್ತಾಗಿ ಕಾಣಿಸ್ತಿದೆ. ಅಬ್ಬಬ್ಬಬ್ಬ. ನೆಕ್ಸ್ಟ್ ಈ ಕಾರ್ ನೋಡಿ ಏನು ಚೆನ್ನಾಗಿದೆ ಅಂತ. ಅವಾಗೆಲ್ಲ ಸ್ಟೇರಿಂಗ್ ಕೆಳಗಡೆನೆ ಗೇರ್ ಕೊಡ್ತಾಯಿದ್ರು. ಹಾಗೆಯೇ ಅವಾಗೆಲ್ಲ ಲೆಫ್ಟ್ ಸೈಡಲ್ಲಿ ಸ್ಟೇರಿಂಗ್ ಕೊಡ್ತಾಯಿದ್ರು. ಈ ಕಾರ್ ಬಂದು ಕಾರ್ಡಿಲಾಕ್ ಫ್ಲೀಟ್ವುಡ್ ಅಂತ. ಇದು 1989 ಮಾಡಲ್ಲು. ನೆಕ್ಸ್ಟ್ ನನ್ನ ಕಣ್ಣಿಗೆ ಬಿದ್ದಿದ್ದೆ ಈ ಕೆಂಪಿಗೆ ಹಂಗೆ ಹೊಳಿತಾ ಇದೆ. ನಮ್ಮ ಮುಸ್ಲಿಂ ಸಹೋದರಿಯರು ಈ ಕೆಂಪು ಕಲರ್ ಕಾರ್ಗೆ ಅಟ್ರಾಕ್ಟ್ ಆಗಿ ಫೋಟೋ ತಗೊತಾ ಇದ್ರು. ಈ ಕಾರ್ ಬಂದು 1967 ಮಾಡಲ್ಲು. ನೆಕ್ಸ್ಟ್ ಈ ಕಾರು 1958 ಮಾಡಲ್ದು, ಆಸ್ಟಿನ್ A40 ಫರೀನಾ ಅಂತ. ಈ ಜಾಗಕ್ಕೆ ಕಾರ್ ಕ್ರೇಜ್ ಇರೋ ಅಂಥವ್ರು ಯಾರಾದರೂ ಬಂದರೆ ಅವರ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಬೆಂಗಳೂರಿಂದ ಮೈಸೂರಿಗೆ ಅಥವಾ ಮೈಸೂರಿಂದ ಬೆಂಗಳೂರಿಗೆ ಯಾರೆಲ್ಲ ಓಡಾಡ್ತಿರ್ತೀರಾ ಅವ್ರು ಈ ಪಯಣ ಮ್ಯೂಸಿಯಂನ ಮಿಸ್ ಮಾಡ್ಕೋಬೇಡಿ. ಸಣ್ಣ ಮಕ್ಳನ್ನ ಕರ್ಕೊಂಡೋದ್ರೂ ತುಂಬ ಇಷ್ಟಪಡ್ತಾರೆ ಈ ಜಾಗನ. ನೆಕ್ಸ್ಟ್ ನಿಮಗೆಲ್ಲ
ಒಂದು ಲೆಜೆಂಡರಿ ಕಾರ್ನ ತೋರಿಸ್ತೀನಿ ನೋಡಿ. 1986 ಮಾಡೆಲ್ನ ಅಂಬಾಸಿಡರ್ ಕಾರ್ ಇದು. ಇದರ ಬಿಲ್ಡ್ ಕ್ವಾಲಿಟಿ ನೋಡಿ ಹೆಂಗಿದೆ ಅಂತ. ಇವಾಗ ಬರ್ತಿರೋಂಥ ಕಾರ್ಗಳಿಗೆ ತಗಡನ್ನ ತಟ್ಟಿ ಕಳಿಸಿರ್ತಾರೆ. ಇದಂತೂ ಫುಲ್ಲು ಒರಿಜಿನಲ್ ಕಬ್ಬಿಣದಲ್ಲಿ ಮಾಡಿದ್ದಾರೆ. ಏನು ಈ ಕಾರ್ಗಳಲ್ಲಿ ಫಾಸ್ಟಾಗಿ ಹೋಗಿ ಲಾರಿಗೆ ಏನಾದರೂ ಇಕ್ಕದ ಅಂದರೆ ಲಾರಿಗಳೇ ಬೆಂಡಾಗಿ ಹೋಗ್ತಿದ್ವೇನಪ್ಪ, ಅಷ್ಟೊಂದು ಸ್ಟ್ರಾಂಗ್ ಆಗಿ ಬಿಲ್ಡ್ ಕ್ವಾಲಿಟಿ ಇದೆ ಈ ಕಾರ್ಗಳದ್ದು. ನೋಡಿ ಈ ಮೆಟಡೋರ್ ಏನಿದೆಯಲ್ಲ, ಇದರಲ್ಲಿ ಮುಂಚೆ ಜನಗಳನ್ನ ಹಾಕೊಂಡು ಟ್ರಿಪ್ ಹೊಡಿತಾ ಇದ್ರು. ಫುಲ್ಲು ಕಲರ್ಫುಲ್ ಆಗಿರೋಂಥ ಮೆಟಡೋರ್ನ ಇಲ್ಲಿ ನಿಲ್ಲಿಸಿದ್ದಾರೆ. ಇದ್ರ ಮುಂದೆ ಬಾನೆಟ್ ಹತ್ರ ಒಂದು ಸಣ್ಣದಾದಂಥ ಕಿಟಕಿ ಥರ ಓಪನ್ ಮಾಡಿಬಿಟ್ಟಿರೋರು, ಅದು ಇಂಜಿನ್ಗೆ ಗಾಳಿ ಆಡೋದಕ್ಕೆ ಅಂತ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಚಿಕ್ಕದಾದಂಥ ಕಾರು, 1983 ಮಾಡೆಲ್ಲು. ಇದರಲ್ಲೂ ಕೂಡ 4 ಜನ ಕೂತ್ಕೋಬೋದು. ಬನ್ನಿ, ಇಲ್ಲೊಂದು ಸ್ಪೆಷಲ್ ಕಾರ್ ಇದೆ, ನೋಡ್ಕೊಂಬರೋಣ. ಮೋಸ್ಟ್ಲಿ ಬ್ರಿಟಿಷ್ ಅವ್ರು ಯೂಸ್ ಮಾಡ್ತಿದ್ರೇನಪ್ಪ ಈ ಕಾರನ್ನು. ಇದು ಜೀಪು, ಆದರೂ ಇದ್ರದ್ದು ಲುಕ್ಕು ಬಿಡಿ, ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಏನು ಹಾಕಿಲ್ಲ, ಮೋಸ್ಟ್ಲಿ ರಾಜರು ಅಥವಾ ಬ್ರಿಟಿಷ್ ಅವ್ರು ಯೂಸ್ ಮಾಡ್ತಿದ್ರು ಅನಿಸುತ್ತೆ. ಆಮೇಲೆ ಮತ್ತೆ ನನ್ನ ಕಣ್ಣಿಗೆ ಬಿದ್ದಿದ್ದೆ ಈ ವೈಟ್ ಕಲರ್ ಅಂಬಾಸಿಡರ್ ಕಾರ್. ಸುಮಾರು ಒಂದು 30 ವರ್ಷದ ಮುಂಚೆ ಪೊಲಿಟಿಷಿಯನ್ಸ್ಗಳೆಲ್ಲ ಯೂಸ್ ಮಾಡ್ತಿದ್ರು ಈ ಕಾರನ್ನು. ಆಮೇಲೆ ಊರಲ್ಲಿ ಯಾರ ಹತ್ರನಾದರೂ ಈ ಥರ ಅಂಬಾಸಿಡರ್ ಕಾರ್ ಇತ್ತು ಅಂತಂದರೆ ಅವರು ಅವಾಗ ಅಗರ್ಭ ಶ್ರೀಮಂತರು ಅಂತ ಅರ್ಥ. ನೋಡಿ ಇಲ್ಲೇನು ಅಂಬಾಸಿಡರ್ ಕಾರ್ ಇದೆಯಲ್ಲ, ಇದನ್ನು ಡಿಸ್ಮ್ಯಾಂಟಲ್ ಮಾಡಿದ್ದಾರೆ. ಪ್ರತಿಯೊಂದು ಕಾರ್ನ ಪಾರ್ಟ್ಸ್ನು ಕೂಡ ನೀವಿಲ್ಲಿ ನೋಡ್ಬೋದು. ಇಂಜಿನ್ನಿಂದ ಹಿಡಿದು ಟೈರು, ಡೋರು ಎಲ್ಲನೂ ಬಿಚ್ಚಿಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಬರೋವಂಥ ಆಲ್ಮೋಸ್ಟ್ ಕಾರ್ಗಳನ್ನೆಲ್ಲ ನಾವು ರೋಡಲ್ಲೇ ನೋಡಿರ್ತೀವಿ. ಈ ಕಾರ್ನ ನೀವೆಲ್ಲ ನೋಡೇ ಇರ್ತೀರ, ಮಾರುತಿ 800 ಕಾರು. ಶತಮಾನಗಳು ಇಂಡಿಯನ್ ಮಾರ್ಕೆಟ್ನ ಆಳಿದಂಥ ಕಾರ್ ಅದು. ಇದು 2008 ಮಾಡಲ್ಲು ರೇವಾ ಎಲೆಕ್ಟ್ರಿಕ್ ಕಾರ್ ಇದು. ಇದನ್ನು ನಾವು ರೋಡ್ ಮೇಲೆ ಎಷ್ಟೊಂದು ಸಲ ನೋಡಿರ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ನನ್ನ ಕಣ್ಣಿಗೆ ಬಿದ್ದಿದ್ದೆ ಫೀಲ್ಡ್ ಮಾರ್ಷಲ್ ಟ್ರ್ಯಾಕ್ಟರ್ ಅಂತ. ಈ ಥರ ಕಂಡ್ರೆ ನಾವೆಲ್ಲ ಇದನ್ನು ಜೆ ಸಿ ಪಿ ಅಂತ ಕರಿತೀವಿ, ಬಟ್ ಇದು ಫೀಲ್ಡ್ ಮಾರ್ಷಲ್ ಟ್ರ್ಯಾಕ್ಟರ್ ಅಂತ. ಹಾಗೆ ಮುಂದೆ ಬಂದರೆ ಇಲ್ಲಿ ಕೂತ್ಕೊಂಡು ಫೋಟೋ ತೆಕ್ಕೊಳ್ಳೋದಕ್ಕೆ ಜಾಗ ಮಾಡಿದ್ದಾರೆ. ಇಲ್ಲೆಲ್ಲ ಸಾಲ ಕೂತ್ಕೊಂಡು ಫೋಟೋ ತೆಕ್ಕೊತಾ ಇರ್ತಾರೆ. ಹಾಗೆ ಅಲ್ಲೇ ಪಕ್ಕದಲ್ಲೇ ಇನ್ನೇನು 2000 ಮಾಡಲ್ ಆದಮೇಲೆ ಬಂತಾರ ಕಾರ್ಗಳು, ಆ ಕಾರ್ಗಳನ್ನ ಇಲ್ಲಿ ನಿಲ್ಲಿಸಿದ್ದಾರೆ. ಈ ಕಾರ್ಗಳನ್ನೆಲ್ಲ ಆಲ್ಮೋಸ್ಟ್ ನೀವು ರೋಡಲ್ಲೇ ನೋಡಿರ್ತೀರ. ಸೊ ಅದಕ್ಕೆ ಫಾಸ್ಟ್ ಫಾರ್ವರ್ಡಾಗಿ ತೋರಿಸ್ಕೊಳ್ತಾ ಹೋಗ್ತೀನಿ, ಬನ್ನಿ. ಇಲ್ಲಿಗೆ ಕಾರ್ಗಳನ್ನ ಕತೆ ಮುಗೀತು. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲೇ ಇರುವಂಥ ಮಂಜೂಷಾ ಮ್ಯೂಸಿಯಂನ ತೋರಿಸ್ತೀನಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.